ಸ್ಮೃತಿ ಮಂತ್ರಗಳು ಯಾವುದು ಕಂಡು ಬರೋದಿಲ್ಲ, ಎಲ್ಲ ವೈದಿಕ ವೇದ ಮಂತ್ರಗಳೇ ಇರೋರು. ಅವರಲ್ಲಿ ತಪ್ತಮುದ್ರಾಂಕನ ಎಂಬತಕ್ಕಂಥದ್ದು ವಿಶಿಷ್ಟ ಇದೆ. ಅಂದರೆ ಹುಟ್ಟುವಾಗಲೇ ಆ ವ್ಯಕ್ತಿ ವೈಷ್ಣವ ಹುಟ್ಟುಬಿಡುತ್ತಾನೆ ಎಂಬುದಾಗಿ ಅವರ ಶಾಸ್ತ್ರ ಹೇಳೋದು, ವೈಖಾನಸ ಆಗಮ ಹೇಳೋದು. ವಸ್ತುತಃ 3 ಮುದ್ರೆಗಳಿದಂತೆ. ಒಂದು ಶೀತಲ ಮುದ್ರಾಂಕನ, ಇನ್ನೊಂದು ತಪ್ತ ಮುದ್ರಾಂಕನ, ಇನ್ನೊಂದು ವೈಖಾನಸ ಮುದ್ರಾಂಕನ ಅಂತ. ಅದರಲ್ಲೇನರ್ಥ ವಿಶೇಷ, ಪಂಚರಾತ್ರಾಗಮ ಪ್ರಕಾರವಾಗಿ ನಾವೆಲ್ಲ ಹಾಕ್ಕೊಂತೀವಲ್ಲ, ಗೋಪಿ ಚಂದನ ಅಥವಾ ಯಾವುದಾದ್ರು ಅವರು ಸುದ್ದಿ ಅಂತ ಕರೀತಾರೆ, ಅದರಿಂದ ಅದ್ದಿ ನಾವು ಹಾಕ್ಕೊಂಡಿವಿ ಅಂತ ಹೇಳಿದ್ರೆ ಅದು ಶೀತಲ ಮುದ್ರಾಂಕನ. ಇದು ಈಗಲೂ ಕೂಡ ಶ್ರೀ ವೈಷ್ಣವರು 11ನೇ ದಿವಸ ನಾಮಕರಣದ ಕಾಲದಲ್ಲಿ ಈ ಶೀತಲ ಮುದ್ರಾಂಕನವನ್ನು ಹಾಕ್ತಾರೆ. ಅದು ಪಂಚರಾತ್ರಾಗಮದಲ್ಲಿ ಬರತಕ್ಕಂಥ ವಿಚಾರ. ಆಗಮ ಖಂಡ ಅಂತಿದೆ, ಅಲ್ಲಿ ಬರತಕ್ಕಂಥದ್ದು. ಎರಡನೇದೇನಿದೆ ಅದು ತಪ್ತ ಮುದ್ರಾಂಕನ, ಅದು ನಾವು ಹಾಕ್ಕೊತೇವೆ, ರಾಮಾನುಜ ಮದ್ದವರು ಹಾಕ್ಕೊತಾರೆ, ಇನ್ನು ಬೇರೆ ಮದ್ದವರು ಯಾರು ಹಾಕ್ಕೊಂಬೋದಿಲ್ಲ. ಯಾಕೆಂದರೆ ಸುಮ್ಮನೆ ಯಾಕೆ ಸುಟ್ಕೋಬೇಕು ಅಂತಾರೆ ಬೇರೆ ಮತದವರು. ರಾಮಾನುಜ ಹೇಳ್ತಾರೆ ಜೀವನದಲ್ಲಿ ಒಂದು ಸಾರಿ ಸುಟ್ಕೊಂಡ್ರೆ ಸಾಕು, ಪುನಃ ಏನು ತೊಂದರೆ ಇಲ್ಲ ಅಂತಾರೆ. ಅದಕ್ಕೆ ಹೆಸರೇನು, ಸಮಾಶ್ರಯಣ ಅಂತ ಅದಕ್ಕೆ ಹೆಸರು. ಎಲ್ಲ ಪಂಡಿತರನ್ನು ಕರೆಸಿ ದೊಡ್ಡ ಹೋಮವನ್ನು ಮಾಡ್ತಾರೆ, ವಿಷ್ಣು ಯಾಗವನ್ನು ಮಾಡ್ತಾರೆ, ಸುದರ್ಶನ ಹೋಮವನ್ನು ಮಾಡ್ತಾರೆ. ಆ ಚಕ್ರವನ್ನು ತೆಗೆದುಕೊಂತ ಶಂಖ ಚಕ್ರವನ್ನು ಅದರಲ್ಲಿ ಚೆನ್ನಾಗಿ ಕಾಸುತ್ತಾರೆ. ಅದನ್ನು ನೀವು ನೋಡಿದರೆ ಯಾರೂ ಅಲ್ಲಿ ಉಳಿಯೋದೇ ಇಲ್ಲ, ಓಡಿ ಬಂದುಬಿಡ್ತಾರೆ ಎಲ್ಲರೂ ಕೂಡ. ಬೇಕಾದ್ರೆ ಚೆನ್ನಾಗಿ ಕಾಸಿ ಅವ್ರಿಗೆ ಇಡ್ತಾರೆ. ಹೇಗೆ ಆ ಮಂತ್ರ 5 ಮಂತ್ರ ಇದೆ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯನೋಪ್ರಭಾ, ಅಜ್ಞಾನಾಂಧಕಾರಸ್ಯ ಮೇ, ವಿಷ್ಣೋರ್ ಮಾರ್ಗಂ ಇತ್ಯಾದಿ 5 ಮಂತ್ರಗಳಿದೆ. 5 ಮಂತ್ರ ಆಗೋರು ಹಾಗೇ ಇಟ್ಟಿರ್ತಾರೆ. ಅವನ ಗತಿ ಏನಾಗಬೇಕು, ಹಾಕಿ ಇಲ್ಲಿ ಚರ್ಮ ಹೋಗಿ ಸುಟ್ಟು ಹೋಗಿ ರಕ್ತ ಹೆಪ್ಪುಗಟ್ಟಿ ಇನ್ನು ಅವನ ಹೆಣ ಬಿದ್ದರೂ ಕೂಡ ಅದು ಹೋಗಲ್ಲ, ಆ ರೀತಿ ಮಾಡಿಟ್ಬಿಡ್ತಾರೆ. ಇದೇನೋ ತಪ್ತ ಅವ್ರದ್ದು ಮುದ್ರಾಂಕನ. ಹಾಗೆ ಇದಕ್ಕೆ ಸಮಾಶ್ರಯಣ ಅಂತ ಅದಕ್ಕೆ ಹೆಸರು. ಆದರೆ ಇನ್ನೊಂದಿದೆ, ನಾವು ಹಾಗೆ ಮಾಡೋದು, ಆದರೆ ಈ ರೀತಿ ಸುಡೋದೆಲ್ಲ ನಮ್ಮಲ್ಲಿ ಇಲ್ಲ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಪೂರ್ವದಲ್ಲಿ ಈ ದೇಹ ಎಂಬತಕ್ಕಂಥದ್ದು ಹಸಿ ಮಡಕೆ